ರಾಜ್ಯಕ್ಕೆ 2008ರಲ್ಲಿ ಮೊನ್ನೆ 17ನೇ ತಾರೀಕಿಗೆ ನಮ್ಮ ಮಾಜಿ ಮೇಯರ್ ಸಾಹೇಬರು ಮಾತಾಡ್ತಾ ಬಹಳ ಕನ್ಫ್ಯೂಷನ್ ಪಟ್ಬಿಟ್ರು. ಅದಕ್ಕೆ ನಿನ್ನೆ ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಸಮಾಜದ ಮುಖಂಡರು. ಆದ್ರೂ ಒಂದು ಸ್ವಲ್ಪ ಒಂದು ಎರಡು ಮಾತು ಕೇಳಕ್ಕೆ ಇಚ್ಛೆ ಪಡ್ತೇನೆ. ಅವರು ಏನೇ ಸಮಾಜದ ಬಗ್ಗೆ ಮಾತಾಡಿದ್ದಾರೆ ಅದು ಅವರ ವೈಯಕ್ತಿಕ ಅಭಿಪ್ರಾಯ, ಸಮಾಜದ ಅಭಿಪ್ರಾಯವಲ್ಲ. ನಾವೇನು ತೀರ್ಮಾನ ತಗೊಂಡಿದ್ದೀವಿ 10ನೇ ತಾರೀಕಿಗೆ ಅದು ಸಮಾಜದ ತೀರ್ಮಾನ. ಅದು ನಂದಾಗ್ಲಿ ಅವ್ರದ್ದಾಗ್ಲಿ ಬೇರೆಯವ್ರದ್ದು ಯಾರಿಗೆ ಆಗಲಿ ಸಮಾಜದ ತೀರ್ಮಾನ. ಅದು ಅವ್ರು ಏನೇ ಹೇಳಿದ್ರು ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಯಾಕಂದ್ರೆ ನಿಮ್ಗೆಲ್ಲ ನಾವು ಹೇಳಿದ್ದೀವಿ ನಮ್ಮ ಸಮಾಜ ಎಲ್ಲ ಒಂದಾಗಿದೆ ಅಂತ. ಮತ್ತೆ ಇನ್ನೊಂದವ್ರು ಹೇಳ್ತಾರೆ ಪಕ್ಷದ ಸಂಪ್ರದಾಯದಂತೆ ಪ್ರಕಾರ ಕುಟುಂಬ ವರ್ಗಕ್ಕೆ ಮೊದಲೇ ಆದ್ಯತೆ ಕೊಡ್ಬೇಕಂತ ನಮ್ಮ ಮಾಜಿ ಮೇಯರ್ ಅವರು ಹೇಳ್ತಾರೆ. ಅವ್ರಿಗೆ ನಾನು ಕೇಳಕ್ಕೆ ಇಚ್ಛೆ ಪಡ್ತೇನೆ, ದಾವಣಗೆರೆ ಮಹಾನಗರ ಪಾಲಿಕೆಯ ಕೊನೆಯ ಚುನಾವಣೆಯ ಮಹಾಪೌರರ ಚುನಾವಣೆಗೆ 3 ತಿಂಗಳ ಮಟ್ಟ ಅಲ್ಪಸಂಖ್ಯಾತರಿಗೆ ಮಹಾಪೌರರು ಅಂದರೆ ಮೇಯರ್ ಮಾಡಬೇಕಂತ ತೀರ್ಮಾನ ಮಾಡಿದಾಗ ತಕ್ಷಣ ನೋಡೋಣ, ಈಗ ನಾವೆಲ್ಲ ಒಟ್ಟಾಗಿ ಒಂದಾಗಿ ಪ್ರಾರ್ಥನೆ ಮಾಡಿದ್ವಿ. ಒಂದು ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯದ ಅಧ್ಯಕ್ಷರು ತೀರ್ಮಾನ ಮಾಡ್ತಿದ್ದೀವಿ. ನಾನು ಒಂದೇ ಮಾತೇನೆ, ಟಿಕೆಟ್ ಘೋಷಣೆ ಮಾಡೋ ಅಧಿಕಾರ ನನಗಿಲ್ಲ. ಯಾಕಂದ್ರೆ ತಪ್ಪಾಗುತ್ತೆ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ಆದರೆ ಸಹಜವಾಗಿ ದಾವಣಗೆರೆ ದಕ್ಷಿಣದಲ್ಲಿ ಕೆಲವೇ ಮತಗಳಿಂದ ಸೋಲನ್ನು ಕಂಡಿದ್ದರು. ನೋಡೋಣ, ಅವರಿಗೆ ನಾವು ಪ್ರಯತ್ನ ಮಾಡ್ತೀವಿ. ಆದರೆ ನಮ್ಮ ನಾಯಕರು ತೀರ್ಮಾನ ಮಾಡ್ತಾರೆ. ಟಿಕೆಟ್ ಘೋಷಣೆ ಮಾಡೋ ಅಧಿಕಾರ ನನಗಿಲ್ಲ. ಅಜಯ್ರವರು ನಾನು ಹೇಳಿದೆ ಮೇಯರ್ ಆಗಿ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ, ಅವರಿಗೂ ಒಳ್ಳೆಯದು ಮಾಡಿ. ಇವತ್ತು ಇಡೀ ಕುಟುಂಬ ಸಮೇತ ಅವರು ಒಂದು ಪೂಜೆಯನ್ನು ಸಲ್ಲಿಸಿದರೆ ಆ ದೇವತೆ ನಾಡದೇವತೆ ನಗರ ದೇವತೆ ಎಲ್ಲರೂ ಆಶೀರ್ವಾದ ಮಾಡಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡಿದ್ವಿ. ಅಜಯ್ಗೂ ಒಳ್ಳೆಯದಾಗಿ ಎಲ್ಲರಿಗೂ ಒಳ್ಳೆಯದಾಗಿ ಪ್ರಾರ್ಥನೆ ಮಾಡಿದ್ವಿ.